sexual reproduction in flowering plant, it mainly deals with how the reproduction process occur inside the plants. ಪ್ಲಾಂಟ್ಸ್ ಒಳಗಡೆ ಯಾವ ರೀತಿ ರಿಪ್ರೊಡಕ್ಷನ್ ಪ್ರೊಸೆಸ್ ಆಗತ್ತೆ ಅನ್ನೋದು ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಆಸ್ ಎ ನೇಮ್ ಇಂಡಿಕೇಟ್ ದ ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹಿಯರ್ we have the one type of question in our mind, that is, what do you mean by flowering plants? So in nature we will find the different kinds of plants. ನಮ್ಮ ನೇಚರ್ ಒಳಗಡೆ ಬೇರೆ ಬೇರೆ ರೀತಿ ಪ್ಲಾಂಟ್ಸ್ ನ ನೋಡ್ತೀವಿ. ಬಟ್ ಇದರಲ್ಲಿ ನಾವು ಮೆನ್ಷನ್ ಮಾಡಿರುವಂತದ್ದು ಯಾವ್ದಂತ ಅಂತಂದ್ರೆ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಫ್ಲವರಿಂಗ್ ಪ್ಲಾಂಟ್ಸ್ ಅಂತಂತಂದ್ರೇನು, ಯಾವ ಪ್ಲಾಂಟ್ಸ್ ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡ್ತದೋ ಅಂತ ಪ್ಲಾಂಟ್ಸ್ ಗೆ ನಾವು ಏನಂತ ಕರಿತೀವಿ, ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳಿ ಕರಿತೀವಿ. You are already you know about the flowers. So can you tell me the parts of flowers? Flowers ಅಲ್ಲಿ ಇರುವಂತ ಪಾರ್ಟ್ಸ್ ಯಾವ ಯಾವುದು? ಸೊ ಯಾರಾದ್ರೂ ನನಗೆ ಮೆಸೇಜ್ ಮಾಡಿ ಬರೀರಿ ನೋಡೋಣ. ಫ್ಲವರ್ಸ್ ಅಲ್ಲಿ ಇರುವಂತ ಇಂಪಾರ್ಟೆಂಟ್ ಪಾರ್ಟ್ಸ್ ಯಾವುದು? ಯಾರೋ ಮೆಸೇಜ್ ಮಾಡಿದ್ರು. ಸ್ಟಿಗ್ಮಾ, ಪೆಟಲ್ಸ್, ಸೆಪಲ್, ಫಿಲಾಮೆಂಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥಲಾಮಸ್, ಸ್ಟೈಲ್, ಸ್ಟೆಮನ್, ಸ್ಟಿಗ್ಮಾ, ರೂಟ್. ಮಹಾದೇವಿ, ರೂಟ್ ಫ್ಲವರ್ ಅಲ್ಲಿ ಬರುತ್ತಾ? ನಾನು ಫ್ಲವರ್ ಅಲ್ಲಿ ಇರುವಂತಹ ಪಾರ್ಟ್ಸ್ ಅನ್ನ ಕೇಳಿನಿ. ಫ್ಲವರ್ ಅಲ್ಲಿ ಇರುವಂತಹ ಪಾರ್ಟ್ಸ್. ವೆರಿ ಗುಡ್, ಓಕೆ, ಇರ್ಲಿ. ಇಲ್ಲಿ ನೋಡ್ಲಿ, ಆಸ್ ಅಕಾರ್ಡಿಂಗ್ ಟು ದಿ reproduction process, so leave it the reproduction process, just we will think about the flowering plants, means the flowers. Flowers are that already you know. ಹೂ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು ಹೂ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. how flowers are very important in nature and also in for some other parts also. So while we are thinking about the flowers, just one sentence, now one thing ಹೇಳ್ಬೇಕಂತಂದ್ರೆ, ಒಂದೇ ವಿಚಾರಲ್ಲಿ ಹೇಳ್ಬೇಕಂತಂದ್ರೆ, ನಾವು ಒಬ್ಬ ಪೂಜಾರಿ ಕೈಯಾಗ ಹೋಗಿ ಫ್ಲವರ್ಸ್ ಅನ್ನು ಕೊಟ್ಟಿವಿ ಅಂತಂದ್ರೆ ಅವ್ ಏನ್ ಮಾಡ್ತಾರೆ ನೋಡ್ರಿ, ದೇವರಿಗೆ ಹೂವಿನ ಹಾರ ಮಾಡಿ ಹಾಕ್ತಾರೆ. ಅದೇ ರೀತಿಯಾಗಿ ಫ್ಲವರ್ಸ್ ಯಾವುದೇ ಸೆಕ್ಟರ್ ಅಲ್ಲಿ ಆಗಲಿ, ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಮಹತ್ವವನ್ನ ಇಟ್ಕೊಂಡது. ಸೈಂಟಿಫಿಕಲಿ, ಆಸ್ ಎನ್ ಬಯಾಲಜಿ ಸ್ಟೂಡೆಂಟ್, ಆಸ್ ಎ ಬಯಾಲಜಿಕಲ್ ವೇ, we will think about flower is just one reproductive part of the flower. ಸಾರಿ, ಪ್ಲಾಂಟ್ ಒಳಗಡೆ ಇರುವಂತ ಒಂದು ರಿಪ್ರೊಡಕ್ಟಿವ್ ಪಾರ್ಟ್ ಯಾವ್ದಂತಂದ್ರೆ ಫ್ಲವರ್. ಫ್ಲವರ್ಗೆ ಒಂದು ಏನಂತಂದ್ರೆ ಭಾರಿ ವ್ಯಾಲ್ಯೂಯಬಲ್ ಇದನ್ನ ಕೊಡ್ತೀವಿ. ಏನಂತಂದ್ರೆ, ಸೊ ಇದು ಫ್ಲವರ್ಸ್ ಆರ್ ದ ಆಬ್ಜೆಕ್ಟ್ ಆಫ್, ಇಲ್ಲಿದೆ ನೋಡ್ರಿ, ಎಸ್ಥೆಟಿಕ್, ಆರ್ನಮೆಂಟಲ್, ಸೋಸಿಯಲ್, ರಿಲಿಜಿಯಸ್, ಕಲ್ಚರಲ್ ವ್ಯಾಲ್ಯೂ. ಎಸ್ಥೆಟಿಕ್ ಅಂತಂತಂದ್ರೆ ಏನು? ಒಂದು ಸೌಂದರ್ಯವಾದ ಅಂತಂದ್ರೆ ಒಂದು ಸುಂದರಮಯ ಅಂತಂದ್ರೆ ಒಂದು ಚೆನ್ನಾಗಿ ಬ್ಯೂಟಿಫುಲ್ ಕಾಣ್ಲಿಕ್ಕೆ ಬೇಕಾಗಿತ್ತು. ಆರ್ನಮೆಂಟಲ್ ಅಂತಂದ್ರೆ ಒಂದು ಅಲಂಕಾರಿಕ ವಸ್ತುವನ್ನಾಗಿನೂ ಕೂಡ ಯೂಸ್ ಮಾಡ್ತಾರ. ಸೋಸಿಯಲಿ ಅಂತಂದ್ರೆ ಸಾಮಾಜಿಕವಾಗಿನೂ ಕೂಡ ಯೂಸ್ ಮಾಡ್ತಾರ. ರಿಲಿಜಿಯಸ್, ಧಾರ್ಮಿಕ ಒಂದು ನಂಬಿಕೆಗಳನ್ನು ಕೂಡ ಏನ್ ಮಾಡ್ತಾರ್ರಿ, ಫ್ಲವರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರ. ಕಲ್ಚರಲ್ ವ್ಯಾಲ್ಯೂ ಅಂತಂದ್ರೆ ಒಂದು ಸಾಂಸ್ಕೃತಿಕ ಮನೋಭಾವನೆಯಿಂದನೂ ಕೂಡ ನಾವು ಫ್ಲವರ್ಸ್ ಅನ್ನ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳಿಂದ ನೋಡ್ತೀವಿ. ಅಂಡ್ ಫ್ಲವರ್ ಈಸ್ ಅನ್ ಮೇನ್ಲಿ ಕನ್ವಿಯಂಟ್ ಫಾರ್ ದ ಇಂಪಾರ್ಟೆಂಟ್ ಹ್ಯೂಮನ್ ಫೀಲಿಂಗ್ಸ್. ಫ್ಲವರ್ ಏನ್ ಮಾಡ್ತದ ಗೊತ್ತಾ, ಮನುಷ್ಯರದ ಫೀಲಿಂಗ್ಸ್ ಗಳನ್ನ ಏನ್ ಮಾಡ್ತದ ಅಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ತದ. ದ ಹ್ಯೂಮನ್ ಫೀಲಿಂಗ್ಸ್ ಮೀನ್ಸ್ ವಾಟ್? ಲವ್, ಅಫೆಕ್ಷನ್, ಹ್ಯಾಪಿನೆಸ್, ಗ್ರೀಫ್, ಮಾರ್ನಿಂಗ್. ಸೊ ನೀವೇನಾದ್ರೂ ಬಹಳ ಡಿಸಪಾಯಿಂಟ್ ಆಗಿತ್ತಂದ್ರೆ, ನಿಮ್ಮಲ್ಲೇನಾದ್ರೂ ಲವ್ ಇತ್ತಂದ್ರೆ, ಅಫೆಕ್ಷನ್ ಇತ್ತಂತಂದ್ರೆ, ಒಂಥರ ಹ್ಯಾಪಿನೆಸ್ ಆಗಿದ್ರ ಅಂತಂದ್ರೆ, ಫ್ಲವರ್ ಏನ್ ಮಾಡ್ತದ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಹತ್ವವಾದ ಕೆಲಸವನ್ನ ಮಾಡ್ತಾ ಇರ್ತದೆ. So this is about the some of the characteristics of flower ಬಗ್ಗೆ ಇರುವಂತ ಒಂದಿಷ್ಟು characteristics. Okay, so now come to the important part of this chapter, that is the structure of flower. So ನಾವು sexual reproduction in flowering plants ಅನ್ನ ಸ್ಟಡಿ ಮಾಡ್ತಾ ಇದೀವಿ ಅಂತಂತಂದ್ರೆ ಫ್ಲವರ್ಸ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಲೇಬೇಕು. ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಏನಂತಂದ್ರೆ, ನೀವು ಕೇಳಬಹುದು, ಸರ್ ಎಲ್ಲಾ ಪ್ಲಾಂಟ್ಸ್ ಕೂಡ ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡ್ತದ? ಇಲ್ಲ, ಒಂದಿಷ್ಟು ಪ್ಲಾಂಟ್ಸ್ ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಾವು ಪ್ಲಾಂಟ್ಸ್ ಅನ್ನ 4 ಡಿವಿಷನ್ಸ್ ಗಳನ್ನಾಗಿ ಮಾಡ್ತೀವಿ. ಯಾವ್ಯಾವ 4 ಡಿವಿಷನ್ಸ್ ಯಾರು ಹೇಳ್ತೀರಿ ಹೇಳ್ರಿ ನೋಡೋಣ. ನೀವು ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡ್ರಿ ನೋಡೋಣ.
ಮಹೇಶ್ವರಿ ಪಾಟೀಲ್ ವೆರಿ ಗುಡ್. ಭರತ್ ಏನಿದಲ್ಲ ಜಿಮ್ನೋಸ್ಪರ್ಮ್ ಆಂಜಿಯೋಸ್ಪರ್ಮ್ ಅಲ್ಗೆ ಬ್ರಯೋಫೈಟ್ಸ್. ಸಾರಿ, algae is okay, bryophyte is okay, but another one is you have left out. ಇನ್ನೊಂದು ಬಿಟ್ಟಿದ್ಯಾ ಭರತ್, ನೀ ಏನಿದೆಯಲ್ಲಪ್ಪ ಇನ್ನೊಂದು ಬಿಟ್ಟಿದ್ಯಾ. ಇನ್ನೊಂದು ಯಾವುದು? ಟೆರಿಡೋಫೈಟ್. ಎಕ್ಸಾಕ್ಟ್ಲಿ, ಟೆರಿಡೋಫೈಟ್ಸ್, ಬ್ರಯೋಫೈಟ್ಸ್, ಜಿಮ್ನೋಸ್ಪರ್ಮ್, another one is an angiosperm. ಔಟ್ ಆಫ್ ದಿ 4 divisions ನಾವು ಅಲ್ಗೆಯನ್ನ ಸಪರೇಟ್ ಆಗಿ ಇಡ್ರಿ. ಓಕೆ, ಅಲ್ಗೆಯನ್ನ ನಾವು ಇದರಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಔಟ್ ಆಫ್ ದ 4 divisions, ದಟ್ ಈಸ್ ಬ್ರಯೋಫೈಟ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ ಅಂಡ್ ಆಂಜಿಯೋಸ್ಪರ್ಮ್ಸ್. ಇವುದ್ರಲ್ಲಿ ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ಸ್ ಏನ್ ಪ್ಲಾಂಟ್ಸ್ ಇದಾವಲ್ಲ, ಅವು ಎರಡೇ ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡ್ತದ. ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಫ್ಲವರ್ಸ್ ಅನ್ನ ಫಾರ್ಮೇಶನ್ ಮಾಡಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಒಂದು ಪ್ಲಾಂಟ್ ಇರ್ತದ, ಆ ಪ್ಲಾಂಟ್ ಒಳಗಡೆ ಒಂದು ಫ್ಲವರ್ ಆಗಿರ್ತದ. ಓಕೆ, ಆ ಫ್ಲವರ್ ಏನಿರ್ತದಲ್ಲ ಬೈಸೆಕ್ಚುವಲ್ ಫ್ಲವರ್ ಆಗಿರ್ತದ, ಇಲ್ಲಂತಂದ್ರೆ ಯುನಿಸೆಕ್ಚುವಲ್ ಫ್ಲವರ್ ಆದ್ರೂ ಆಗಿರ್ತದ. ಬೈಸೆಕ್ಚುವಲ್ ಫ್ಲವರ್ ಅಂತಂತಂದ್ರೆ ಈಚ್ ಫ್ಲವರ್ ಕಂಟೇನ್ಸ್ 2 organs, that is male organ, another one is a female organ. That type of flower are called as bisexual flower. If flower contains only one type of organ, that is male reproductive organ or maybe the female reproductive organ, ಯಾವುದಾದ್ರೂ ಒಂದು ರಿಪ್ರೊಡಕ್ಟಿವ್ ಆರ್ಗನ್ ಪ್ರೆಸೆಂಟ್ ಇರ್ತದ ಫ್ಲವರ್ಸ್ ಅಲ್ಲಿ, ಅಂತ ಫ್ಲವರ್ಸ್ ಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಯುನಿಸೆಕ್ಚುವಲ್ ಫ್ಲವರ್ ಅಂತ ಕರಿತೀವಿ. ಬೈಸೆಕ್ಚುವಲ್ ಮತ್ತೆ ಯುನಿಸೆಕ್ಚುವಲ್ ಫ್ಲವರ್ ಗೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಯುನಿಸೆಕ್ಚುವಲ್ ಫ್ಲವರ್ಸ್ ಜಾಸ್ತಿ ಎಲ್ಲಿ ಇರ್ತಾವ ಅಂತಂದ್ರೆ ಖರ್ಜೂರ್ ಗಿಡ ಏನಿರ್ತದಲ್ಲ ಅಲ್ಲಿ, ಪಪಾಯ ಗಿಡ ಏನಿರ್ತದಲ್ಲ ಅಲ್ಲಿ, ಎಲ್ಲಾ ಗಿಡದಲ್ಲಿ ಯುನಿಸೆಕ್ಚುವಲ್ ಫ್ಲವರ್ ಇಲ್ಲಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲಾ ಪ್ಲಾಂಟ್ಸ್ ಅಲ್ಲಿ ಬೈಸೆಕ್ಚುವಲ್ ಫ್ಲವರೇ ಇರ್ತದ. ನೀವು ನಿಮ್ಮ ಕೈ ಒಳಗಡೆ ಒಂದು ಫ್ಲವರ್ ಅನ್ನ ಹಿಡ್ಕೊಂಡಿದ್ರಿ ಅಂತಂದ್ರೆ ಆ ಫ್ಲವರು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಎರಡನ್ನೂ ಒಳಗೊಂಡಿರ್ತದೆ. ಗೊತ್ತಾಯ್ತು? ಈ ನೇಚರ್ ಒಳಗಡೆ ಮ್ಯಾಕ್ಸಿಮಮ್ ಫ್ಲವರ್, ಮ್ಯಾಕ್ಸಿಮಮ್ ಪ್ಲಾಂಟ್ ಪ್ರೊಡ್ಯೂಸ್ ಮಾಡುವಂತ ಫ್ಲವರ್ ಯಾವ್ದಂತಂದ್ರೆ ಬೈಸೆಕ್ಚುವಲ್ ಕ್ಯಾರೆಕ್ಟರಿಸ್ಟಿಕ್. ಓಕೆ, now come to the structure of flower briefly. Flower structure ಯಾವ ರೀತಿ ಇರ್ತದೆ ಅಂತ ಹೇಳ್ತೀನಿ ನೋಡ್ರಿ. So this is the flower, and the flower mainly contains the 3 important part. Flower ಗೆ ಒಂದು ಮೇನ್ ಇಂಪಾರ್ಟೆಂಟ್ 3 important part ಇರ್ತದೆ. ಯಾವ್ದಂತಂದ್ರೆ ಇಲ್ಲಿ ಹೇಳ್ತೀನಿ ನೋಡ್ರಿ, ovary, style, another one is an stigma. ಓವರಿ, ಸ್ಟೈಲು, ಸ್ಟಿಗ್ಮಾ. ಪ್ಲೀಸ್ ಇದನ್ನ ನೆನ್ಪಿಟ್ಕೊಳ್ರಿ. ಓವರಿ ಮತ್ತೆ ಸ್ಟೈಲು ಮತ್ತೆ ಸ್ಟಿಗ್ಮಾ, ಈ 3 ಪಾರ್ಟಿಗೆ ನಾವು ಏನಂತ ಕರಿತೀವಿ ಅಂತಂತಂದ್ರೆ ಏನಂತ ಕರಿತೀವಿ ಗೊತ್ತಾ? ಪಿಸ್ಟಿಲ್ ಅಂತ ಕರಿತೀವಿ. ಪಿಸ್ಟಿಲ್, PISTIL, ಪಿಸ್ಟಿಲ್. ಆರ್ ಎಲ್ಸ್ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತಂದ್ರೆ ಯಾವ್ದು ಗೊತ್ತಾ? ಅಟ್ ದ ಬೇಸ್ ದೇ ಹ್ಯಾವ್ ದ ಬಲ್ಜ್ಡ್ ಪಾರ್ಟ್. Have you seen the screen? Screen ಮೇಲೆ ನೋಡ್ರಿ. This bulged part is called as an ovary, and the long tubular like structure is called as a style. On this style, they have the minute smaller structure. Those are called as a stigma. Okay, ovary, style, and stigma. This is comes under the pistil, that is considered as female reproductive organ. ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ ಕರಿತೀವಿ. ಓಕೆ, ಗೊತ್ತಾಯ್ತು ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತಂದ್ರೆ ಯಾವುದು? ಓಕೆ, ನೌ ಕಮ್ ಟು ದಿ ಪಾಯಿಂಟ್. ದ ಪಾರ್ಟ್ ಆಫ್ ಫಿಲಾಮೆಂಟ್ ಅಂಡ್ ಆಂಥರ್. ಆಂಥರು ಮತ್ತೆ ಫಿಲಾಮೆಂಟ್ ಏನ್ ಎರಡು ಇದಾವಲ್ಲ, ಯಾವುದು ಇಲ್ಲ ಐತಲ್ಲ, ಇದು ಲಾಂಗ್ ಟ್ಯೂಬ್ಯುಲರ್ ಲೈಕ್ ಸ್ಟ್ರಕ್ಚರ್, ಇದು ಫಿಲಾಮೆಂಟ್. ಇದ್ರ ಮೇಲ್ಗಡೆಗೆ ಬೈಲೋಬ್ಡ್ ಸ್ಟ್ರಕ್ಚರ್ ಏನಿದೆ ಅಲ್ಲ, ಇದನ್ನ ನಾವು ಆಂಥರ್ ಅಂತ ಕರಿತೀವಿ. ಈ ಸ್ಟ್ರಕ್ಚರಿಗೆ ನಾವು ಏನಂತ ಕರಿತೀವಿ ಅಂತಂತಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ದಟ್ ಈಸ್ ದಿ ಸ್ಟೆಮನ್. ಸ್ಟೆಮನ್ ಈಸ್ ನಥಿಂಗ್ ಬಟ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಹ್ಯಾವ್ ಯು ಗಾಟ್ ದ ಪಾಯಿಂಟ್? ಇನ್ ಫ್ಲವರ್ we will find out the 2 major parts. One is 2 major part. One is male reproductive part, another one is a female reproductive part. And what about the other part, like a sepal, petals? These are the
non-reproductive parts, or else the asexual whorls, means they are not involved under the sexual process. Petals, they mainly helpful to the attraction of insects. Insects ಗಳು ಅಟ್ರಾಕ್ಷನ್ ಆಗ್ಲಿಕ್ಕೆ ಪೆಟಲ್ಸ್ ಹೆಲ್ಪ್ ಮಾಡ್ತದ. ಸೆಪಲ್ಸ್ ಎದಕ್ಕೆ ಹೆಲ್ಪ್ ಮಾಡ್ತದ ಅಂತಂದ್ರೆ at the time of flower birds, they protect the flowers. ಫ್ಲವರ್ ಬರ್ಡ್ಸ್ ಇರ್ಬೇಕಾದ್ರೆ ಫ್ಲವರ್ ನ ಪ್ರೊಟೆಕ್ಟ್ ಮಾಡುವಂತದ್ದು ಯಾವುದು? ಸೆಪಲ್ ಪಾರ್ಟ್. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ. ಈ ಫ್ಲವರ್ ಏನಿದೆ ಅಲ್ಲ, ಇದರಲ್ಲಿ ಏನೇನು ಕೆಲಸ ನಡೀತದ ಅಂತಂದ್ರೆ ಹೇಳ್ಬಿಡ್ತೀನಿ ನೋಡ್ರಿ. ಇದನ್ನು ಓವರಿ ಅಂತ ಕರಿತೀವಲ್ಲ, ಎಟ್ ದ ಮಿಡಲ್ ಪಾರ್ಟ್ ಕಾಣಿಸ್ತಿದ್ಯಾ? ಇದು ಓವರಿ. ಈ ಓವರಿ ಪಾರ್ಟ್ ಇನ್ ಫ್ಯೂಚರ್ ಆಫ್ಟರ್ ರಿಪ್ರೊಡಕ್ಷನ್ ಪ್ರೊಸೆಸ್ ಇದು ಏನಾಗಿ ಕನ್ವರ್ಟ್ ಆಗತ್ತಾ? ಯಾರು ಹೇಳ್ತೀರಿ? ಹೇಳ್ರಿ ನೋಡೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಜಿನೇಂದ್ರ, ಫ್ರೂಟ್ ಆಗಿ ಕನ್ವರ್ಟ್ ಆಗತ್ತ. ಓಕೆ, ವೆರಿ ಗುಡ್. ನೋಡ್ರಿ, ಇದನ್ನ ಓವರಿ ಇದೆಯಲ್ಲ, ಇನ್ ಫ್ಯೂಚರ್ ಅಲ್ಲಿ ಫ್ರೂಟ್ ಆಗಿ ಕನ್ವರ್ಟ್ ಆಗತ್ತ. ಓಕೆ, ಈ ಫ್ರೂಟ್ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಇದ್ರ ಫ್ರೂಟ್ ಅದ ಒಳಗಡೆ ಏನಿರ್ತದೆ ಹೇಳ್ರಿ ನೋಡೋಣ. ಫ್ರೂಟ್ ಅದ ಒಳಗಡೆ ಸೀಡ್ಸ್. ಓಕೆ, ಸೊ ಡು ಯು ನೋ ಫ್ರಮ್ ವೇರ್ ದೀಸ್ ಸೀಡ್ಸ್ ವಿಲ್ ಕಮ್ಸ್? ಇದ್ರೊಳಗಡೆ ಸೀಡ್ಸ್ ಎಲ್ಲಿಂದ ಬರ್ತಾವ ಗೊತ್ತಾ? ನಾವು ಓವರಿಯನ್ನ ಕಟ್ ಮಾಡಿ ನೋಡಿದಾಗ ಈ ಓವರಿದ ಒಳಗಡೆ ಏನಿರ್ತದ ಅಂತಂದ್ರೆ ಓವ್ಯೂಲ್ಸ್ ಅಂತ ಸ್ಟ್ರಕ್ಚರ್ ಇರ್ತದೆ. ಈ ಓವರಿದು ಒಳಗಡೆಗೆ ಏನಿರ್ತದೆ ಹೇಳ್ರಿ? ಓವ್ಯೂಲ್ಸ್ ಅಂತ ಸ್ಟ್ರಕ್ಚರ್ ಇರ್ತವೆ. ದೀಸ್ ಓವ್ಯೂಲ್ಸ್ ವಿಲ್ ಕನ್ವರ್ಟೆಡ್ ಇನ್ ಟು ದಿ ಸೀಡ್ಸ್. ವಾಟ್ ಅಬೌಟ್ ದೀಸ್ ರಿಮೈನಿಂಗ್ ಪಾರ್ಟ್ಸ್? ಈ ಫಿಲಾಮೆಂಟು, ಆಂಥರ್, ಸ್ಟೆಮನ್, ಸ್ಟಿಗ್ಮಾ ಇವೆಲ್ಲ ಏನಾಗುತ್ತೆ ಗೊತ್ತಾ? ಎಲ್ಲವೂ ಉದುರಿ ಹೋಗ್ಬಿಡ್ತದ. ದೇ ಆರ್ ವೈದರಿಂಗ್ ಅಪ್. ವೈದರಿಂಗ್ ಅಪ್ ಅಂತಂದ್ರೆ ಉದುರಿ ಹೋಗೋದು. ಈಗ ಹೇಳ್ತಾರೆ ಲಾಸ್ಟ್ಲಿ ಉಳಿಯೋದು ಯಾವ್ದಂತಂದ್ರೆ ಓವರಿ ಒಂದೇ. ಯಾಕಂತಂದ್ರೆ ಓವರಿ ಫ್ರೂಟ್ ಆಗಿ ಕನ್ವರ್ಟ್ ಆಗಿರ್ತದ. ಫ್ರೂಟ್ ಒಳಗಡೆ ಸೀಡ್ಸ್ ಇರ್ತಾವಲ್ಲ, ಆ ಸೀಡ್ಸ್ ಎಲ್ಲಿಂದ ಬರ್ತದ ಅಂತಂದ್ರೆ ಓವ್ಯೂಲ್ಸ್ ಒಳಗಡೆಯಿಂದ ಬರ್ತದೆ. ಅದರ ಒಳಗಡೆ. ವೆರಿ ಗುಡ್. ಆಂಥರ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಿಕಾಸ್ ಇಟ್ ಪ್ರೊಡ್ಯೂಸಸ್ ದಿ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಆರ್ ದಿ ಮೇಲ್ ಗ್ಯಾಮೆಟ್. ಪೋಲನ್ ಗ್ರೇನ್ಸ್ ಏನಾಗಿರ್ತದೆ ಹೇಳ್ರಿ? ಮೇಲ್ ಗ್ಯಾಮೆಟ್ ಆಗಿರ್ತದ. ಲೈಕ್ ಎ ಸ್ಪರ್ಮ್ ಇನ್ಸೈಡ್ ದ ಹ್ಯೂಮನ್ ಬೀಯಿಂಗ್ಸ್. ಲೈಕ್ ದಟ್ reproduction process mainly divides into the three events. One is pre-fertilization, second one is fertilization, third one is post-fertilization. Fertilization is a major part of this reproduction process. In this process, what happens? The male gamete and female gamete will fuse with each other. ಸೊ ಅದಕ್ಕಾಗಿ ನಾನು ಸ್ವಲ್ಪ ಬ್ರೀಫ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ನಾವು ಫಸ್ಟ್ ಕಾನ್ಸೆಪ್ಟ್ ಸ್ಟಡಿ ಮಾಡೋದು ಯಾವ್ದಪ್ಪ ಅಂತಂತಂದ್ರೆ ಪ್ರೀ ಫರ್ಟಿಲೈಸೇಷನ್, ದಟ್ ಈಸ್ ಸ್ಟ್ರಕ್ಚರ್ ಅಂಡ್ ಇವೆಂಟ್ಸ್. ಪ್ರೀ ಫರ್ಟಿಲೈಸೇಷನ್ ಇವೆಂಟ್ಸ್ ಅಲ್ಲಿ ಏನ್ ಬರ್ತದ ಅಂತ ಹೇಳ್ತೀನಿ ನೋಡ್ರಿ. ಗ್ಯಾಮೆಟೋಜೆನೆಸಿಸ್ ಪ್ರೊಸೆಸ್ ಬರ್ತದ. ಗ್ಯಾಮೆಟೋಜೆನೆಸಿಸ್ ಅಂತಂತಂದ್ರೆ ದ ಫಾರ್ಮೇಶನ್ ಆಫ್ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಯಾವ ರೀತಿ ಫಾರ್ಮೇಶನ್ ಆಗುತ್ತಾ, ಮೇಲ್ ಗ್ಯಾಮೆಟು ಮತ್ತೆ ಫಿಮೇಲ್ ಗ್ಯಾಮೆಟ್ಸ್ ಯಾವ ರೀತಿ ಫಾರ್ಮೇಶನ್ ಆಗುತ್ತಾ ಗೊತ್ತಾಯ್ತು. ಅದನ್ನ ನಾವು ಏನಂತ ಕರಿತೀವಿ? ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ಯಾಮೆಟ್ ಟ್ರಾನ್ಸ್ಫರ್. ಈಗ ಆಂಥರ್ ಒಳಗಡೆ ಮೇಲ್ ಗ್ಯಾಮೆಟ್ ರೆಡಿ ಆಗ್ತಾ ಇರ್ತದ, ಓವರಿ ಒಳಗಡೆ ಫಿಮೇಲ್ ಗ್ಯಾಮೆಟ್ ರೆಡಿ ಆಗ್ತಾ ಇರ್ತದೆ. ಈಗ ಓವರಿ ಒಳಗಡೆ ಇರುವಂತ ಫಿಮೇಲ್ ಗ್ಯಾಮೆಟು, ಆಂಥರ್ ಒಳಗಡೆ ಇರುವಂತ ಮೇಲ್ ಗ್ಯಾಮೆಟು ಎರಡು ಫ್ಯೂಸ್ ಆಗೋದು. ಫ್ಯೂಸ್ ಅಂದ್ರೆ ಅರ್ಥ ಆಗ್ತಿದ್ಯಾ? ಫ್ಯೂಸ್ ಅಂತಂದ್ರೆ ಎರಡು ಮಿಂಗಲ್ ಆಗೋದು, ಎರಡು ಕೂಡೋದು. ಈಗ ಓವರಿ ಒಳಗಡೆ ಇರುವಂತಹ ಫೀಮೇಲ್ ಗ್ಯಾಮೆಟ್ ಎಲ್ಲಿರ್ಬೇಕು ಅಲ್ಲೇ ಇರ್ತದೆ. ಆಂಥರ್ ಒಳಗಡೆ ಏನು ಮೇಲ್ ಗ್ಯಾಮೆಟ್ ಇದೆಯಲ್ಲ, ಅದು ಮಾತ್ರ ಏನಾಗತ್ತಂತಂದ್ರೆ ಓವರಿ ಒಳಗಡೆ ಬರ್ತದ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಾಲಿನೇಷನ್ ಪ್ರೊಸೆಸ್ ಅಂತ ಕರಿತೀವಿ. ಅದನ್ನು ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಒನ್ ಬೈ ಒನ್